ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಿಂದ ಈಗಾಗಲೇ ಎಚ್.ವೈ. ಮೇಟಿಯವರ ಕಿರಿಯ ಪುತ್ರ ಉಮೇಶ್ ಮೇಟಿಯವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಉಮೇಶ್ ಮೇಟಿಯವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಸಂತಸ. ಉಮೇಶ್ ಅವರ ಸಹೋದರಿ ಬಾಯಕ್ಕ ಮೇಟಿಯವರ ಹೇಳಿಕೆ ಇದು. ನಾವೆಲ್ಲರೂ ಕೂಡಿ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ರವಿ ಮೂಕಿ ಬಾಯಕ್ಕ ಮೇಟಿಯವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ತಾವಂತೂ ರೇಸ್ನಲ್ಲಿ ಇದ್ದಿರಲಿಲ್ಲ, ನಾನು ಬೇಡ ನಮ್ಮ ತಮ್ಮಂದಿರಿಗೆ ಕೊಡಲಿ ಅಂತ ಅನ್ನೋ ಒಂದು ಮಾತನ್ನು ಹೇಳಿದ್ರಿ, ಅಣ್ಣಂದರಿಗೆ ತಮ್ಮಂದರಿಗೆ ಅಂತಂದು. ಈಗ ಉಮೇಶ್ ಮೇಟಿ ಅವರ ಹೆಸರು ಕೇಳಿ ಬಂದಿರುವಂಥದ್ದು ಏನು ಹೇಳ್ತೀರಿ? ಒಬ್ಬ ಪಕ್ಷ ಕಾರ್ಯಕರ್ತರು ಟಿಕೆಟ್ ಕೇಳಿಲ್ಲ. ಬಹುಶಃ ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲೇನೋ ಈ ಥರದ್ದು ಆಗಿರ್ಲಿಕ್ಕಿಲ್ಲ ಅಂತ ನಮಗನ್ಸುತ್ತೆ. ತನ್ನ ಸಾವಿನಲ್ಲಿ ನಮ್ಮಪ್ಪ ನಮ್ಮ ಮಕ್ಕಳಿಗೆ ಒಳ್ಳೇದು ಮಾಡಿ ಹೋದ. ಸಾವಿನಲ್ಲಿ ನಮ್ಮ ತಂದೆ ಮಕ್ಕಳು ಬಿಡಲಿಲ್ಲ. ಅವರು ಯಾವಾಗಲೂ ಹೇಳ್ತಾಯಿದ್ರು ಮಕ್ಕಳನ್ನ ಯಾರಾದರೂ ಬೆಳೆಸಿ ಅಂತ. ಆದರೆ ನಮ್ಮ ತಂದೆ ಎಲ್ಲ ಯೂಶ್ವಲಿ ಮಕ್ಕಳು ಲೀಡ್ರ್ಗಳನ್ನ ಎಲ್ಲ ಪರಿಚಯ ಓಡಾಡ್ಕೊಂಡು ಮಾಡ್ಕೊಂಡಿರ್ತಾರೆ. ಬಟ್ ಇವತ್ತಿಗೂ ನಾವು ಸಾಮಾನ್ಯ ಕಾರ್ಯಕರ್ತರ ಥರ ನಮ್ಮ ಅಪ್ಪ ನಮ್ಮನ್ನು ಬೆಳೆಸಿದ. ಬಹುಶಃ ಇವತ್ತದು ನಮಗೆ ಉಪಯೋಗ ಆಗ್ತಾ ಇದೆ. ಯಾಕಂದರೆ ನಾವು ರೂಟ್ ಲೆವೆಲ್ ಕೆಲಸ ಮಾಡ್ಕೊಂಡು ಬಂದಿದ್ದವರು, ಯಾವತ್ತೂ ಟಾಪ್ ಲೆವೆಲ್ ಹೋಗಲಿಲ್ಲ. ಆ ರೂಟ್ ಲೆವೆಲ್ ಕೆಲಸ ಮಾಡೋಕ್ಕೆ ಇವತ್ತು ನಮ್ಮ ತಂದೆ ಇಲ್ಲ ಅಂದ್ರೂ ನಾವು ಕುಟುಂಬದವರು ಗೆಲ್ತೀವಿ. ನಮ್ಮ ಹಿರಿಯರ ಆಶೀರ್ವಾದದಿಂದ, ಪಕ್ಷದ ಆಶೀರ್ವಾದದಿಂದ ನಾವು ಗೆಲ್ತೀವಿ ಅನ್ನೋದು ನಮಗೆ 100ಕ್ಕೆ 100 ಗ್ಯಾರಂಟಿ ಇದೆ. ತಮ್ಮನಿಗೆ ಟಿಕೆಟ್ ಸಿಕ್ಕಿದೆ, ತಮ್ಮ ಹೆಸರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿ ಬಂದಿತ್ತು. ಕೊನೆಗಳಿಗೆ ಉಮೇಶ್ ಮೇಟಿ ಅವರಿಗೆ ಸಿಕ್ಕಿರುವಂಥದ್ದು. ನಮಗೆ ಟಿಕೆಟ್ ಆಕಾಂಕ್ಷಿ ಅಂತ ಯಾರೂ ಕೂಡ ಹೇಳಿಲ್ಲ. ಅದು ನಮ್ಮ ಕುಟುಂಬಕ್ಕೆ ಇಟ್ಟಿರ್ತಕ್ಕಂಥ ದೊಡ್ಡ ಅಪಾರವಾದ ಗೌರವ. ಅದ್ರ ಜೊತೆಗೆ ನಾವು ಚುನಾವಣೆಯನ್ನು ಎದುರಿಸಲು ಸನ್ನದ್ಧರಾಗಿದ್ದೀವಿ. ನಮ್ಮ ಕುಟುಂಬದಲ್ಲಿ ಯಾವುದೇ ಗೊಂದಲವಿಲ್ಲ, ಎಲ್ಲರೂ ಕೂಡ ಒಕ್ಕಟ್ಟಾಗಿದ್ದೇವೆ ಅಂತೇಳಿ ತಮ್ಮ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೀವಿ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.